ಹಲೋ 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 ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಈಗ ಎನ್ ಕೆ ಲೆವೆಲ್ 3 ಕಾರ್ಡ್ ನಂಬರ್ 3 ಯೂಸ್ ಆಫ್ ಗ್ಲಾಸರಿ ಅದು ಅಷ್ಟೇ. ಸೊ ಫಸ್ಟ್ ಲರ್ನಿಂಗ್ ಔಟ್ಕಮ್ ಮಗು ಏನು ಕಲಿಯುತ್ತೆ ಅಂದರೆ, ಸ್ಟೂಡೆಂಟ್ಸ್ ಅರೇಂಜ್ ವರ್ಡ್ಸ್ ವಿತ್ ದ ಸೇಮ್ ಫಸ್ಟ್ 3 letters in alphabetical order and use the glossary to find their meaning. ಫಸ್ಟ್ 3 ಲೆಟರ್ಸ್ನ ಈಗ ಮಗು ವರ್ಡ್ಸಲ್ಲಿ ಫಸ್ಟ್ 3 ಲೆಟರ್ಸ್ನ ಏನು ಮಾಡುತ್ತೆ ನೋಡಿಕೊಂಡು ಆಲ್ಫಬೆಟಿಕಲ್ ಆರ್ಡ್ರಲ್ಲಿ ಅದನ್ನು ಅರೇಂಜ್ ಮಾಡುತ್ತೆ. ಅದನ್ನು ಆಮೇಲೆ ಅದರ ಅರ್ಥವನ್ನು ಗ್ಲಾಸರಿಲಿ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಮಗು ಕಲಿಯುತ್ತೆ. ಮೆಟೀರಿಯಲ್ ರಿಕ್ವೈರ್ಡ್ಸ್ ಏನೇನು ಬೇಕು ಮೆಟೀರಿಯಲ್ಸು? ಲೆಟರ್ ಕಾರ್ಡ್ಸ್ ಓಕೆ. ಆ್ಯಕ್ಟಿವಿಟಿ 3 ಇದು ಆ್ಯಕ್ಟಿವಿಟಿ 3. ಅರೇಂಜ್ ವರ್ಡ್ಸ್ ಬಿಗಿನಿಂಗ್ ವಿತ್ ದ ಸೇಮ್ ಲೆಟರ್ ಇನ್ ಆಲ್ಫಬೆಟಿಕಲ್ ಆರ್ಡರ್. ನೋಡಿ ಇಲ್ಲಿ ಕೆಳಗಡೆ ಇದೆ ಅಲ್ವಾ, ಎಲ್ಲ ಲೆಟರು ಎಮ್ಮಿಂದ ಒಂದೇ ಸೇಮ್ ಲೆಟ್ರಿಂದ ಸ್ಟಾರ್ಟ್ ಆಗಿದೆ. ಇದನ್ನು ಆಲ್ಫಬೆಟಿಕಲ್ ಆರ್ಡ್ರಲ್ಲಿ ಮೊದಲು ಮಗು ಅರೇಂಜ್ ಮಾಡು. ಎಲ್ಲ ಈ ವರ್ಡ್ಸ್ನ ಅರೇಂಜ್ ಮಾಡಬೇಕು. ಹೇಗೆ ಅರೇಂಜ್ ಮಾಡುತ್ತೀಗ? ಮೊದಲನೇ ಲೆಟರ್ ಎಲ್ಲ ಒಂದೇ ಥರ ಇದೆ. ಸೊ ಪ್ರೊಸೀಜರ್ ಸ್ಟೆಪ್ 1, ಲೆಟ್ ಸ್ಟೂಡೆಂಟ್ಸ್ ವರ್ಕ್ ಇನ್ ಪೇರ್ಸ್ ಆರ್ ಗ್ರೂಪ್ಸ್. ಪೇರಲ್ಲಿ ಇಲ್ಲ ಗ್ರೂಪ್ಸಲ್ಲಿ ವರ್ಕ್ ಮಾಡಲಿ. ರೈಟ್ ದ ವರ್ಡ್ಸ್ ಮಿಲ್ಕ್. ಈ ವರ್ಡ್ಸ್ನ ಮಿಲ್ಕ್, ಮೈಸ್, ಮೈಕ್, ಮೈಂಡ್, ಮಿಷನ್ ಅನ್ನೋದನ್ನೆಲ್ಲ ಏನು ಮಾಡಬೇಕು, ಬೋರ್ಡ್ ಮೇಲೆ ಬರಿಬೇಕು. ಬರೆದ್ಬಿಟ್ಟು ಅಂಡ್ ಆಲ್ ಸ್ಟೂಡೆಂಟ್ಸ್ ಟು ಫಾರ್ಮ್ ದ ವರ್ಡ್ಸ್ ಯೂಸಿಂಗ್ ದ ಲೆಟರ್ ಕಾರ್ಡ್ಸ್. ಇದೇ ಥರ ಲೆಟರ್ ಕಾರ್ಡ್ಸ್ನ ಯೂಸ್ ಮಾಡ್ಕೊಂಡು ಈ ವರ್ಡ್ಸ್ನ ಮಾಡಿ ನೆಲದ ಮೇಲೆ ಮಾಡಿ ಅಂತ ಹೇಳಬೇಕು. ಮಾಡಿಡಿ ಲೆಟರ್ ಕಾರ್ಡ್ಸ್ ಇಸ್ಕೊಂಡು ಮೈಲ್ಕ್, ಮೈಸ್ ಅದೆಲ್ಲ ಮಾಡ್ತಾರೆ. ಆ್ಯಸ್ ರಿವಿಷನ್ ಎಕ್ಸಸೈಸ್, ರಿವಿಷನ್ ಥರ ಇನ್ವಾಲ್ವ್ ಸ್ಟೂಡೆಂಟ್ಸ್ ಅಟ್ ಲೆವೆಲ್ 2 ಆಲ್ಸೋ ಟು ಫಾರ್ಮ್ ವರ್ಡ್ಸ್ ಯೂಸಿಂಗ್ ದ ಲೆಟರ್ ಕಾರ್ಡ್ಸ್. ಲೆವೆಲ್ 2 ಮಕ್ಕಳನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಲೆಟರ್ ಕಾರ್ಡ್ಸ್ ಯೂಸ್ ಮಾಡಿಕೊಂಡು ವರ್ಡ್ಸ್ ಮಾಡೋವಾಗ ಅವ್ರಿಗೊಂದು ರಿವಿಷನ್ ಥರ. ಸೊ ಆಸ್ಕ್ ದೆಮ್ ಟು ಲುಕ್ ಅಟ್ ದ ಫಸ್ಟ್ ಲೆಟರ್. ಮೊದಲನೇ ಅಕ್ಷರ ನೋಡೋಕ್ಕೆ ಹೇಳಿ. ಆ್ಯಂಡ್ ದೆನ್ ದ ಸೆಕೆಂಡ್ ಲೆಟರ್ ಆಫ್ ಆಲ್ ದ ವರ್ಡ್ಸ್. ಮೊದಲನೇ ಅಕ್ಷರ ನೋಡೋಕ್ಕೆ ಹೇಳಿ, ಎಲ್ಲ ಒಂದೇ ಥರ ಇದೆ ಅಲ್ವಾ. ಎರಡನೇ ಅಕ್ಷರ ನೋಡೋಕ್ಕೆ ಹೇಳಿ, ಅದು ಎಲ್ಲ ಒಂದೇ ಥರ ಇದೆ ನೋಡಿ, ಎಲ್ಲ ಐ ಬಂದಿದೆ. ಆಗೇನು ಮಾಡಬೇಕು, ಆಲ್ ಆಫ್ ದೆಮ್ ಬಿಗಿನ್ ವಿತ್ ದ ಸೇಮ್ ಲೆಟರ್ ಎಮ್ ಫಾಲೋಡ್ ಬೈ ಐ. ನೋಡಿ ಎಲ್ಲ ಲೆಟರ್ ಮೊದಲನೇ ಲೆಟರ್ ಎಮ್ಮು, ಸೆಕೆಂಡ್ನೇ ಲೆಟರ್ ಐ ಎಲ್ಲ ವರ್ಡ್ಸಲ್ಲೂ ಇದೆ. ಸೊ ನಾವು ಆಸ್ಕ್ ದೆಮ್ ಟು ಲುಕ್ ಅಟ್ ದ ಥರ್ಡ್ ಲೆಟರ್. ಈಗ ಮೂರನೇ ಲೆಟರ್ನ ನೋಡೋಕ್ಕೆ ಹೇಳಿ ಇನ್ ಆಲ್ ದ ವರ್ಡ್ಸ್ ಎಲ್ಲ ಪದಗಳಲ್ಲಿ. ಲೆಟ್ ದೆಮ್ ಮೂವ್ ಆಲ್ ದ ಥರ್ಡ್ ಲೆಟರ್ ಕಾರ್ಡ್ಸ್ ಡೌನ್ ಆ್ಯಸ್ ಇನ್ ದ ಪ್ರೀವಿಯಸ್. ಈಗ ಮೂರನೇ ಲೆಟರ್ ಈ ಪದಗಳನ್ನೆಲ್ಲ ಈಗ ಜೋಡಿಸಿದಾರಲ್ವ, ಜೋಡಿಸಾದ್ಮೇಲೆ ಮೂರನೇ ಅಕ್ಷರದನ್ನು ಅದ್ರ ಕೆಳಗಡೆ ಇಡೋಕ್ಕೆ ಹೇಳಿ. ಮಿಲ್ಕ್ ಕೆಳಗಡೆ ಇಲ್ಲಿ ಮೊದಲನೇದು ಮಿಲ್ಕ್ ಅಲ್ವಾ, ಅಲ್ಲಿ ಮೂರನೇ ಅಕ್ಷರ ಏನು ಎಲ್ನ ಕೆಳಗಡೆ ಇಟ್ಟಿದ್ದಾರೆ ನೋಡಿ. ಎರಡನೇದರಲ್ಲಿ ಮೂರನೇ ಅಕ್ಷರ ಸಿ ಇಟ್ಟಿದ್ದಾರೆ ಮೈಕ್ ಅಂದಾಗ. ಅದೇ ಮೂರನೇ ಅಕ್ಷರ ಸಿ. ಇನ್ನೊಂದು ವರ್ಡಲ್ಲಿ ಮೂರನೇ ಅಕ್ಷರ ಕೆ. ಇನ್ನೊಂದು ವರ್ಡಲ್ಲಿ ಮೂರನೇ ಅಕ್ಷರ MIND ಮೈಂಡ್ ಅಲ್ವಾ. ಹಾಗೆ ಇಲ್ಲಿ MIKE ಮೈಕ್, ಇಲ್ಲಿ MICE ಮೈಸ್ ಅಂದರೆ ಮೂರನೇ ಅಕ್ಷರ ಸಿ. ಹಿಂಗೆಲ್ಲ ಜೋಡಿಸ್ಬೇಕು. ಆಸ್ಕ್ ದೆಮ್ ಟು ಕಾಲ್ ಔಟ್ ದ ಲೆಟರ್ಸ್ ಇನ್ ಆರ್ಡರ್ಸ್. ಈಗ ಆರ್ಡ್ರಲ್ಲಿ ಈ ಲೆಟರ್ಸ್ನ ನೋಡಬೇಕು. ಈ 4 ಅಕ್ಷರಗಳಲ್ಲಿ ICKN ಅದರಲ್ಲಿ ಮೊದಲನೇ ಅಕ್ಷರ ಯಾವ್ದು ಬರುತ್ತೆ? ಆಸ್ಕ್ ಒನ್ ಆಫ್ ದ ಸ್ಟೂಡೆಂಟ್ ಟು ರೈಟ್ ದೆಮ್ ಆನ್ ದ ವಾಲ್ ಸ್ಟೇಟ್. ಇದನ್ನು ಆರ್ಡ್ರ್ ಪ್ರಕಾರದಲ್ಲಿ ICKN ಆರ್ಡ್ರ್ ಪ್ರಕಾರದಲ್ಲಿ ಬರೆಯೋಕ್ಕೆ ಹೇಳಬೇಕು ಯಾವುದಾದ್ರೂ ಒಂದು ಮಗುನ ಬೋರ್ಡ್ ಮೇಲೆ. ಸ್ಟೆಪ್ 3 ಆಮೇಲೆ ಏನು ಮಾಡಬೇಕು, ಲೆಟ್ ಸ್ಟೂಡೆಂಟ್ಸ್ ನಾವು ಅರೇಂಜ್ ದ ವರ್ಡ್ಸ್ ಲುಕಿಂಗ್ ಅಟ್ ದ ಆರ್ಡರ್ ಆಫ್ ದ ಥರ್ಡ್ ಲೆಟರ್. ಈಗ ನೋಡಿಕೊಂಡು ಮಕ್ಕಳು ಇವಾಗ ಏನು ಮಾಡಬೇಕು, ಅರೇಂಜ್ ಮಾಡಿದ್ದಾರೆ ಯಾವ್ದು ಫಸ್ಟು, ಯಾವ್ದು ಸೆಕೆಂಡು, ಯಾವ್ದು ಥರ್ಡ್. ಅದೇ ಥರ ಈಗ ಮೊದಲನೇ ಅಕ್ಷರ ಏನು ಬರುತ್ತೆ ಇಲ್ಲಿ? ಸಿ ಬರುತ್ತಲ್ವಾ. ಸಿಗೆ ಯಾವ ವರ್ಡು? MICE ಮೈಸ್. ಮೈಸ್ನ ಮೊದಲು ಬರಿಬೇಕು. ಎರಡನೇ ಅಕ್ಷರ ಏನು? ಸಿ ಆದಮೇಲೆ ಕೆ ಬರುತ್ತಲ್ವಾ. ಈಗ ಕೆ ಹತ್ರ ಯಾವ ಅಕ್ಷರ? ಕೆಯಿಂದ ಕೆ ಮಧ್ಯ ಬರೋ ಮೂರನೇ ಅಕ್ಷರ ಬರೋ ಪದ ಯಾವುದು? ಮೈಕ್. MIKE ಮೈಕ್. ಅದನ್ನು ನೆಕ್ಸ್ಟ್ ಮೈಕ್ ಬರಿಬೇಕು. ಅದಾದಮೇಲೆ ಏನು ಬರಬೇಕು? ಅಲ್ವಾ, ಎಲ್ ಬರುತ್ತೆ. ಎಲ್ಗೆ ಯಾವ ಪದದಲ್ಲಿದೆ? ಎಲ್ಲೋ ಮಿಲ್ಕಲ್ಲಿದೆ. MILK ಮೂರನೇ ಅಕ್ಷರ ಮಿಲ್ಕ್. ಆಮೇಲೆ ಕೊನೆಯಲ್ಲಿ ಯಾವ ಪದ ಬರುತ್ತೆ? ಅಕ್ಷರ ಎನ್ನು ಮೂರನೇ ಅಕ್ಷರ ಯಾವ ಪದದಲ್ಲಿದೆ?
ಮೈಂಡಲ್ಲಿದೆ. ಸೊ MINT ಇದು ಕೊನೆ. ಹೀಗೆ ಈಗ ಆರ್ಡ್ರಲ್ಲಿ ಮಕ್ಕಳು ಎಲ್ಲನೂ ಬರೀ. ನಾವು ಅರೇಂಜ್ ದ ವರ್ಡ್ಸ್ ಲುಕಿಂಗ್ ಅಟ್ ದ ಆರ್ಡರ್ ಆಫ್ ದ ಥರ್ಡ್ ಲೆಟರ್ಸ್. ಅದನ್ನು ಹೇಳಿದ್ನಲ್ಲ, ಆ ಥರ ಥರ್ಡ್ ಲೆಟರ್ ಆರ್ಡರ್ ನೋಡಿಕೊಂಡು ನಾವು ವರ್ಡ್ಸ್ನ ಅರೇಂಜ್ ಮಾಡಬೇಕು. ನಾವು ಈಗ ಸ್ಟೆಪ್ 4. ಶೋ ಚಿಲ್ಡ್ರನ್ ದ ಗ್ಲಾಸರಿ ಆ್ಯಂಡ್ ಟೆಲ್ ದಮ್ ಇಟ್ ಹ್ಯಾಸ್ ವರ್ಡ್ಸ್ ಇನ್ ಇಂಗ್ಲೀಷ್ ವಿತ್ ದೇ ಕನ್ನಡ ಮೀನಿಂಗ್ಸ್. ಈಗ ಮಕ್ಕಳಿಗೆ ಗ್ಲಾಸರಿನ ತೋರಿಸ್ಬಿಟ್ಟು, ನೋಡಿ ಇದರಲ್ಲಿ ಪದಗಳಿದೆ, ಅವುಗಳ ಅರ್ಥವನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಆಲ್ ದ ವರ್ಡ್ಸ್ ಆರ್ ಅರೇಂಜ್ ಇನ್ ಆಲ್ಫಬೆಟಿಕಲ್ ಆರ್ಡರ್. ನೋಡಿ ಈ ವರ್ಡ್ಸ್ ಎಲ್ಲ ಆಲ್ಫಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಿದ್ದಾರೆ. ಟು ಹೆಲ್ಪ್ ಅಸ್ ಟು ಫೈಂಡ್ ದ ಮೀನಿಂಗ್ ಆಫ್ ದ ವರ್ಡ್. ನಮಗೆ ಯಾವ ಪದದ ಅರ್ಥ ಬೇಕು ಅಂತ ಕಂಡುಹಿಡಿಯೋಕ್ಕೆ, ಆ ಪದ ಕಂಡುಹಿಡಿಯೋಕ್ಕೆ ಈಸಿ ಆಗೋ ಥರ ನಮಗೆ ಆಲ್ಫಬೆಟಿಕಲ್ ಆರ್ಡ್ರಲ್ಲೇ ಗ್ಲಾಸರಿಲಿ ಅರೇಂಜ್ ಮಾಡಿದ್ದಾರೆ ಅಂತ ಮಗಳಿಗೆ ತೋರಿಸ್ಬೇಕು. ಎಕ್ಸಾಂಪಲ್ ಆ ಥರ ಯು ಕೂಡ ಅದೇ ಥರ ಯು ಕುಡ್ ಆಲ್ಸೋ ಟೆಲ್ ದೆಮ್ ದಟ್ ದರ್ ನೇಮ್ಸ್ ಇನ್ ಅಟೆಂಡೆನ್ಸ್ ರಿಜಿಸ್ಟರ್ ಆರ್ ಆಲ್ಸೋ ಅರೇಂಜ್ ಇನ್ ದ ಆಲ್ಫಬೆಟ್. ಅವ್ರಿಗೆ ಹೇಳಬೇಕು, ನೋಡಿ ನಿಮ್ಮ ಹೆಸರು ಕೂಡ ಇದೇ ಥರ ಆಲ್ಫಬೆಟಿಕಲ್ ಆರ್ಡ್ರಲ್ಲೇ ಅರೇಂಜ್ ಆಗಿರುತ್ತೆ ಅಂತ ಹೇಳಬೇಕು ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ. ಟೆಲ್ ದೆಮ್ ವರ್ಡ್ಸ್ that when the first two letters of words are the same, the third letter will decide which letter comes earlier in the glossary or dictionary. ನೋಡಿ ಗ್ಲಾಸರಿ ಡಿಕ್ಷನರಿ ಎಲ್ಲ ಅದನ್ನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋನಲ್ಲಿ. ಗ್ಲಾಸರಿ ಚಿಕ್ಕದು ಪುಟ್ಟ ಪದಗಳದ್ದು, ಅದೇ ಥರ ಡಿಕ್ಷನರಿಲೂ ಮಕ್ಕಳಿಗೆ ಪದ ಹುಡ್ಕೋಕ್ಕೆ, ಅರ್ಥ ಹುಡ್ಕೋಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಮಕ್ಕಳು, ಮೊದಲನೇ ಅಕ್ಷರ ಸೇಮ್ ಇದ್ದರೆ, ಎರಡನೇ ಅಕ್ಷರ ಸೇಮ್ ಇದ್ದರೆ, ಮೂರನೇ ಅಕ್ಷರ ನೋಡಬೇಕು ಯಾವ ಲೆಟರ್ ಫಸ್ಟ್ ಬರುತ್ತೆ ಆ ಪದಗಳಲ್ಲಿ, ಯಾವ ಲೆಟ್ರ್ ಅದು ನೋಡಿಕೊಂಡು ಯಾವ ಲೆಟ್ರ್ ಮೊದಲು ಬರುತ್ತೆ ಆ ಲೆಟ್ರ್ ಮೊದಲು ಅರೇಂಜ್ ಇರುತ್ತೆ ಅರ್ಥ ಮಾಡ್ಕೊಂಡು ಮಕ್ಕಳು ಡಿಕ್ಷನರಿಲಿ ಗ್ಲಾಸರಿಲಿ ಪದಗಳ ಅರ್ಥವನ್ನು ಕಂಡುಹಿಡಿಯೋದು ಈಸಿ ಆಗುತ್ತೆ ಅಂತ ತೋರಿಸ್ಕೊಳ್ಳೋದು, ಅರ್ಥ ಹೇಳೋದು. ಈ ಥರ ಯೂಸ್ ಆಗುತ್ತೆ ನಿಮಗೆ ಅಂತ. ಹೆಲ್ಪ್ ದೆಮ್ ಫೈಂಡ್ ದ ಫಸ್ಟ್ ವರ್ಡ್ ಇನ್ ದ ಗ್ಲಾಸರಿ ಆ್ಯಂಡ್ ರೀಡ್ ದ ವರ್ಡ್ ಆ್ಯಂಡ್ ಇಟ್ಸ್ ಮೀನ್. ಗ್ಲಾಸರಿಲಿ ಮೊದಲನೇ ಪದವನ್ನು ಹುಡುಕಿ ಅಂತ ಹೇಳಿಬಿಟ್ಟು ಅದ್ರ ಓದೋಕ್ಕೆ ಹೇಳಿಬಿಟ್ಟು ಅದರ ಅರ್ಥವನ್ನು ಓದೋಕ್ಕೆ ಹೇಳಬೇಕು, ಕಂಡುಹಿಡಿಯೋಕ್ಕೆ ಹೇಳಬೇಕು. ಲೆಟ್ ದೆಮ್ ಫೈಂಡ್ ದ ಅದರ್ ವರ್ಡ್ಸ್ ಇನ್ ದ ಗ್ಲಾಸರಿ ಇನ್ ಆಲ್ಫಬೆಟಿಕಲ್ ಆರ್ಡರ್ ಆ್ಯಂಡ್ ರೀಡ್ ಔಟ್ ದ ವರ್ಡ್ ಆ್ಯಂಡ್ ಆಮೇಲೆ ಅವರು ಅದೇ ಥರ ಬೇರೆ ಪದಗಳನ್ನು ಗ್ಲಾಸರಿನಲ್ಲಿ ಆಲ್ಫಬೆಟಿಕಲ್ ಆರ್ಡ್ರಲ್ಲಿ ಇರ್ತಕ್ಕಂಥದ್ದನ್ನು ಕಂಡುಹಿಡಿದ್ಬಿಟ್ಟು ಅದನ್ನು ಓದಿ ಅದರ ಅರ್ಥವನ್ನು ಹೇಳೋಕ್ಕೆ ಹೇಳಬೇಕು. ಸೊ ಇಷ್ಟು ಕಾರ್ಡ್ ನಂಬರ್ 3 ಎಕ್ಸ್ಪ್ಲನೇಷನ್. LS ಕಾರ್ಡ್ ನಂಬರ್ 3 ಲೆವೆಲ್ ENK ಲೆವೆಲ್ 3. ಓಕೆ, ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.